ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಶ್ರೂಮ್ ಕರಿನ ಹ್ಯಾಂಗೆ ಮಾಡೋದಂತ ನೋಡೋಣ. ಈ ಅಣಬೆ ಮಶ್ರೂಮ್ ಅಥವಾ ಅಣಬೆ ಅಂತ ಕರಿಬೋದು. ಇದನ್ನು ನಾವು ತುಂಬ ಸುಲಭವಾಗಿ ಕಡಿಮೆ ಸಮಯದೊಳಗೆ ಬಹಳ ರುಚಿಯಾಗಿ ನಾವು ಮಾಡ್ಕೋಬೋದು. ನಾನ್ ವೆಜ್ ಇಷ್ಟಪಡೋರೆಲ್ಲ ಇದನ್ನು ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಕೆಲವೊಬ್ಬರು ಅಣಬೆ ತಿನ್ನಲ್ಲ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಅಣಬೆ ಅಥವಾ ಮಶ್ರೂಮ್ನ ನೀವು ಈ ಥರ ಕರಿ ಮಾಡಿ ದೋಸೆ, ಚಪಾತಿ, ಪೂರಿ, ಗೀ ರೈಸ್ ಇದಕ್ಕೆಲ್ಲ ತಿನ್ಬೋದು. ನಾವು 1 ಪ್ಯಾಕೆಟ್ ಮಶ್ರೂಮ್ನ ತಂದಿಟ್ಕೊಂಡಿನಿ. ಅದು ಮೇಲೆ ಈ ಥರ ಸಿಪ್ಪೆನ ನಿಧಾನಕ್ಕೆ ತೊಗೋಬೇಕು. ಹಂಗೆ ಮಾಡಿದರೆ ಅಷ್ಟು ರುಚಿ ಇರೋಂಗಿಲ್ಲ. ಮೇಲೆ ಸಿಪ್ಪೆ ತೆಗೆದು ಮಾಡ್ಕೊಳ್ರಿ, ಭಾಳ ರುಚಿ ಇರ್ತೈತಿ. 1 ಪ್ಯಾಕೆಟಲ್ಲಿ 200 ಗ್ರಾಮು ನಮ್ಗೆ ಮಶ್ರೂಮ್ ಸಿಗುತ್ತೆ. ಈ ಥರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಕಟ್ ಮಾಡಿ ತೆಗೆದು ಈ ಥರ ಒಂದು ನೀರೆಲ್ಲ ಹಾಕಿ ಒಂದರಿಂದ 2 ಸರಿ ನಾವು ತೊಳೆದಿಟ್ಕೋಬೇಕು. ಎಲ್ಲನೂ ಸಿಪ್ಪೆ ಈ ಥರ ಬಿಡಿಸಿ ಹಾಕ್ಕೊಂಡಿಟ್ಕೊಳ್ಳೋಣ. ಹಾಕಿ ಚಲೋತ್ನಾಗ ನಾವು ನೀರೊಳಗೆ ಕೈ ಆಡಿಸಿ ತೊಳೆದು ಅದನ್ನ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು. ಆದರೆ ಹಂಗೆ ಮಾಡಿದರೆ ಬಹಳ ದಪ್ಪ ಆಗುತ್ತೆ. ಈ ಥರ 2 ಅಥವಾ 4 ಪೀಸ್ ಮಾಡಿ ನಾವು ಪಲ್ಯ ಅಥವಾ ಗ್ರೇವಿ ಮಾಡ್ಕೋಬೇಕು. ಆವಾಗ ಮಸ್ತ್ ರುಚಿ ಇರ್ತೈತಿ. ಒಳಗಡೆ ಎಲ್ಲ ಗ್ರೇವಿ ಎಲ್ಲ ಹೋಗಿ ರುಚಿ ಜಾಸ್ತಿ ಆಗುತ್ತೆ. ಈಗ ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ನಾನು ಮಿಕ್ಸಿಗೆ ಒಂದು ಸ್ವಲ್ಪ ಮಸಾಲಾನ ರುಬ್ಕೊಳಕತ್ತೀನಿ. ಹಸಿ ಉಳ್ಳಾಗಡ್ಡಿನೇ ಹಾಕ್ಕೊಂಡಿನಿ, ಹುರಿದಿಲ್ಲ. ಈ ಥರ ಮಾಡಿದ್ರೆ ಟೇಸ್ಟ್ ಸೂಪರಾಗಿರ್ತೈತಿ. ನೀವು ಒಂದ್ಸರಿ ಈ ಥರನೂ ಟ್ರೈ ಮಾಡಿ ನೋಡಿರಿ. ಈಗ ಅದಕ್ಕೆ ಟೊಮಾಟೊ, ಫಾರಮ್ ಟೊಮಾಟೊ ಇದ್ದರೆ ಇನ್ನೂ ಭಾಳ ರುಚಿ ಇರುತ್ತೆ. ನಾಟಿ ಇದ್ರೆ ಕಡಿಮೆ ಹಾಕ್ಕೊಳ್ರಿ, ಫಾರಮ್ ಇದ್ರೆ 1 2ರಿಂದ 3 ಹಾಕ್ಕೋಬೋದು. 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಮೆಣಸು, ಚಕ್ಕೆ, ಏಲಕ್ಕಿ ಮತ್ತು 2 ಲವಂಗ, 1 ಏಲಕ್ಕಿ 2 ಲವಂಗನ ಹಾಕ್ಕೊಂಡಿನಿ. ಇದನ್ನು ಮೊದಲು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಆದ ನಂತರ ಅದಕ್ಕೆ ಒಂದು 8 ರಿಂದ 10 ನಾವು ಗೋಡಂಬಿನ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕಿದ್ರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಆಮೇಲೆ ಟೇಸ್ಟು ಸೂಪರಾಗಿ ಬರುತ್ತೆ. ಈಗ ಅದನ್ನು ಕೂಡ ಹಾಕಿ ನುಣ್ಣಗೆ ನಾವು ಈ ಥರ ಮಸಾಲಾನ ರೆಡಿ ಮಾಡಿಟ್ಕೊಂಡು ಈ ಕಡೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾವು ಈ ಥರ ಗ್ರೇವಿಗಳು ಮಾಡ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ ಸಾಮಾನ್ಯವಾಗಿ. ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಜೀರಿಗೆ ಎಲ್ಲ ಚಲೋತ್ನಾಗ ಚಟಪಟ ಅಂತ ಸಿಡೀಲಿ. ಆ ನಂತರ ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಯಿತು, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡೆ. ಇವಾಗ ಉಳಿದಿರುವಂಥ ಎಲ್ಲ ಮಸಾಲೆನೂ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಕಾದಿತ್ತು. ಈಗ ನೋಡಿರಿ, ಅದಕ್ಕೆ ನಾನು ಉಳಿದಿರುವಂಥ ಎಲ್ಲ ಮಸಾಲೆ ಹಾಕಿ, ಈ ಮಸಾಲೆನ ನಾವು ಹಸಿಯಾಗೆ ಉಳ್ಳಾಗಡ್ಡಿ, ಟೊಮೊಟೊ ಎಲ್ಲ ಹಸಿಯಾಗೆ ಉಪಯೋಗಿಸ್ಕೊಂಡಿರೋದ್ರಿಂದ ಮಸಾಲೆನ ಸ್ವಲ್ಪ ಹೊತ್ತು ನಾವು ಚಲೋತ್ನಾಗ ಫ್ರೈ ಮಾಡ್ಕೋಬೇಕಾಗತ್ತೆ, 2-3 ನಿಮಿಷ. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೀವು ಶುಂಠಿ ಬೆಳ್ಳುಳ್ಳಿ ಇದ್ದರೆ ನಾವು ಮಸಾಲೆ ಮಾಡುವಾಗನೇ ನಾವು ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಪೇಸ್ಟ್ ಐತಂದರೆ ನಾವು ಎಣ್ಣೆ ಒಳಗೆ ಹಾಕ್ಕೋಬೋದು. ಈಗೆಲ್ಲನೂ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾವು ರುಬ್ಬಿರುವಂಥ ಮಸಾಲೆನ ಎಲ್ಲನೂ ಹಾಕಿ ನಿಧಾನಕ್ಕೆ ಕೈ ಆಡಿಸ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೂ. ಈಗ ಅದಕ್ಕೆ ಗರಂ ಮಸಾಲ, ಧನಿಯಾ ಪೌಡ್ರು ಮತ್ತು ಕಸೂರಿ ಮೆಂತಿ 2 ಸ್ಪೂನ್ ಬಳಸ್ಕೊಂಡಿನಿ. ಧನಿಯಾ ಪೌಡ್ರು ಮತ್ತು ಗರಂ ಮಸಾಲಾನ 1 ಸ್ಪೂನು ನಾನು ಬಳಸ್ಕೊಂಡಿನಿ. ನೀವು ಮಸಾಲ ಎಷ್ಟೈತೆ, ನೀವು ಎಷ್ಟು ಮಾಡ್ಕೊತೀರಾ, ನಿಮ್ಮ ಕ್ವಾಂಟಿಟಿ ಎಷ್ಟೈತೆ ಅಷ್ಟು ನೋಡಿ ನೀವು ಹಾಕ್ಕೋಬೋದು. ಮಸಾಲೆ ಜಾಸ್ತಿ ಆದ್ರೂ ಅಷ್ಟು ರುಚಿಯಾಗಿ ಬರಲ್ಲ. ಅದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ರಿ. ಸಾಮಾನ್ಯವಾಗಿ ಈ ಥರ ಗ್ರೇವಿ ಮಾಡುವಾಗ ಉಪ್ಪು ಜಾಸ್ತಿ ಹಿಡಿಯಲ್ಲ, ಸ್ವಲ್ಪ ಹಾಕಿ ಆಮೇಲೆ ನಮಗೆ ಬೇಕಾದರೆ ಹಾಕ್ಕೋಬೋದು, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ರಿ. ಈಗ ಅದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಮಶ್ರೂಮ್ನ ಹಾಕ್ಕೊಂಬಿಡೋಣ. ಮಶ್ರೂಮ್ ಹಾಕಿ ಚಲೋತ್ನಾಗ ಒಂದು ಸರಿ ನಾವೆಲ್ಲನೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. 1 ರಿಂದ 1.5 ನಿಮಿಷ ಸಣ್ಣ ಉರಿ ಇಟ್ಟು ಮುಚ್ಚಿಟ್ಕೊಂಬಿಡ್ರಿ. ಆ ನಂತರ ನಾವು ಮತ್ತೆ ಇರುವಂಥ ತಟ್ಟೆ ತೆಗೆದು ಇನ್ನೊಂದು ಸರಿ ಚಲೋತ್ನಾಗ ಕೈ ಆಡಿಸ್ಕೊಂಬಿಡೋಣ. ಘಮ ಘಮ ಅಂತ ಪರಿಮಳ ಬರುತ್ತೆ ನೋಡ್ರಿ, ಎಷ್ಟು ಸೂಪರಾಗಿ ಬಂದೈತಂತ. ಈಗ ನಾವು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಬಳಸ್ಕೊಂಡಿನಿ. ಈ ಕುದಿಯುವಾಗ ಈ ಮಶ್ರೂಮ್ ಸ್ವಲ್ಪ ನೀರು ಬಿಡುತ್ತೆ, ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ಸ್ವಲ್ಪನೇ ನೀರು ಹಾಕಿದ್ರು ಆಮೇಲೆ ಸ್ವಲ್ಪ ಕುದಿಯೋಕ್ಕಿಟ್ಟಾಗ ಅದು ನೀರು ಜೊತೆ ಇನ್ನೊಂದು ಸ್ವಲ್ಪ ನೀರು ಬಿಡುತ್ತೆ ಮಶ್ರೂಮು. ಅದಕ್ಕೆ ನೋಡಿ ನೀವು ಹಾಕ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ನ ಬಳಸ್ಕೊಂಡಿನಿ.
ಇದ್ದರೆ ಬಳಸ್ಕೊಳ್ರಿ, ಇಲ್ಲ ಅಂದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಕೊಳ್ರಿ. ನಿಮ್ಮ ಹತ್ರ ಐತಂದರೆ ಸ್ವಲ್ಪ ಬಳಸ್ಕೊಳ್ರಿ, ಟೇಸ್ಟು ಮಸ್ತ್ ಬರುತ್ತೆ. ನೋಡಿರಿ, ಸ್ವಲ್ಪನೇ ನೀರು ಹಾಕಿದ್ವಿ, ಈಗ ಇನ್ನೊಂಚೂರು ನೀರು ಬಂದೈತೆ. ಇದು ಕುದಿಯುವಾಗ ಸ್ವಲ್ಪ ನೀರು ಬಿಡುತ್ತೆ. ಈಗೆಲ್ಲ ಚಲೋತ್ನಾಗ ಕುದಿಸೋಣ. ಒಂದು 5 ನಿಮಿಷ ಸಣ್ಣ ಉರಿ ಇಟ್ಟು ಕುದಿಸ್ಕೊಳ್ರಿ. ಮಸಾಲೆ ಎಲ್ಲ ಹೊಂದ್ಕೊಂಡು ಮಶ್ರೂಮ್ ಎಲ್ಲ ಮಸ್ತ್ ರುಚಿ ಬರುತ್ತೆ. ಇದು ದೋಸೆ ಆಗ್ಬೋದು, ಪರೋಟ ಆಗ್ಬೋದು, ಇಲ್ಲ ಚಪಾತಿ, ಇಲ್ಲ ಬಿಸಿ ಬಿಸಿ ಅನ್ನ, ಗೀ ರೈಸ್ಗಂತೂ ಭಾಳ ಮಸ್ತ್ ಇರುತ್ತೆ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಒಂದ್ಸರಿ ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿರಿ, ಎಷ್ಟು ಸುಲಭವಾಗಿ ನಾವು ಮಾಡ್ಕೋಬೋದು. ನಾವು ಎಲ್ಲಾದರೂ ಹೋಟ್ಲಿಗೆ ಹೋಗಿ ತಿಂದಾಗ ಏನಪ್ಪ ಈ ಥರ ಎಷ್ಟು ಟೇಸ್ಟಾಗಿ ಮಾಡ್ಯಾರ ಅಂತೀವಿ ನಾವು. ಒಂದು ಬಿಟ್ಟು 2 ಸರಿ ನಾವು ಮಾಡಿದಾಗ ಎಲ್ಲ ನಾವು ಮನೆಯಲ್ಲೇ ಎಲ್ಲ ಇಷ್ಟು ರುಚಿಯಾಗಿ ನಾವು ಅಡುಗೆ ಮಾಡ್ತೀವಲ್ಲ ಅಂತ ನಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಟೇಸ್ಟ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.